ಸಮಾಚಾರಕ್ಕೆ ಸ್ವಾಗತ. ನಾನು ಜಾಫರ್ ನದಾಬ್. ಏನು ಧಾರವಾಡದಲ್ಲಿರುವಂಥ ಓಲ್ಡ್ ಎಸ್ ಪಿಯಲ್ಲಿ ಇರುವಂಥ ಒಂದು ಮಂಡಿ ಪ್ಲಾಜಾದಲ್ಲಿ ಒಂದು ಏನು ಆಧಾರ ಕೇಂದ್ರ ಒಂದು ಕೇಂದ್ರ ಬಿಂದುವಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಕಡೆ ಸ್ಥಳಾಂತರ ಆಗಿರುವ ಹಿನ್ನೆಲೆಯಲ್ಲಿ ಉಗ್ರ ಸ್ವರೂಪವನ್ನು ತೆಗೆದುಕೊಂಡು ಇವತ್ತು ಹೋರಾಟ ಒಂದು ಪ್ರಾರಂಭವಾಗಿರುವಂಥದ್ದು. ಬಹಳ ದೂರಗಳಿಂದ ಬಂದಂಥ ಜನರು ಇಲ್ಲಿ ಇವತ್ತು ಕಾಯ್ತಾ ಇದ್ದಾರೆ. ಯಾವ ಊರಿನಿಂದ ಬಂದಿದ್ದಾರೆ, ಅವರಿಗೆಲ್ಲ ಯಾವ ಥರ ತೊಂದರೆ ಆಗಿದೆ ಅನ್ನೋದನ್ನು ಸ್ವತಃ ಇಲ್ಲಿ ಬಂದಂಥ ಮಹಿಳೆಯರಾಗಲಿ, ಮಕ್ಕಳನ್ನು ಕರೆದುಕೊಂಡು ಬಂದಂಥವರಾಗಲಿ ಅವ್ರನ್ನ ಮಾತನಾಡಿಸ್ತಾ ಹೋಗುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀವಿ. ಸರಿಯಾತ್ರಿ ಬರಾಕತ್ತೀವಿ ಧಾರವಾಡಕ್ಕೆ. ನಾವು ಹಂಚಳಿಂದ ಬಂದೇವ್ರಿ. ಒಂದು 60 ಕಿಲೋಮೀಟರ್ ಇರ್ತೀವಿ. ಹುಡುಗರು ಕರ್ಕೊಂಡು ದಾರಕ್ಕೆ ಬಂದೇವ್ರಿ. ಅವಶ್ಯವಾಗಿದೆ ಸರ್, ಬೇಕೇ ಬೇಕು. ಇದರಿಂದ ನಮ್ಮ ಜಿಲ್ಲೆ ಇರ್ತಕ್ಕಂಥ ಎಲ್ಲಾ ತಾಲೂಕುಗಳಿಗೂ ಕೂಡ ಸಹಾಯವಾಗಿದೆ ಸರ್. ಇದು ಇಲ್ಲಿಂದ ಇಲ್ಲೇ ಮಾಡೋ ಹಂಗೆ ಟ್ರೈ ಮಾಡ್ರಿ. ಒಟ್ಟು ಧಾರವಾಡದಲ್ಲೇ ಮಾಡ್ರಿ. ಪಾಪ ಹಳ್ಳಿಗಳಿಂದ ಬಹಳ ಮಂದಿ ಬಂದು ಹೋಗ್ತಾರ. ಪಾಪ ಅವ್ರಿಗೂ ತೊಂದರೆ ಆಗ್ತೈತಿ. ಹೌದಾ, ನಂದು ಹಳ್ಳಿ ತಡಾಳ. ನಾನು ನವಲಗುಂದದಿಂದ ಬಂದಿದ್ದೀನಿ. ನನ್ನ ಆಧಾರ್ ಕಾರ್ಡ್ ಸ್ವಲ್ಪ ತಿದ್ದುಪಡಿ ಆಗೋದರಿಂದ ನನ್ನ ಆಧಾರ್ ಕಾರ್ಡ್ ಸ್ವಲ್ಪ ತಿದ್ದುಪಡಿ ಆಧಾರದಿಂದ ನಾನು ಎಲ್ಲ ಬೆಂಗಳೂರಿಗಾಯ್ತು, ಒಂದು ಬೆಳಗಾವಿ ಆಯ್ತು ಅಡ್ಡಾಡಿ ಬಂದರೆ ಎಲ್ಲಿ ಆಗಿರ್ಕಿಲ್ಲ ಅಂತೆ ಇಲ್ಲಿ ನನಗೆ ಹೇಳಿದ್ದಾರೆ. ಇದನ್ನು ಹುಬ್ಳಿಗೆ ಹಾಕಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಹೋರಾಟ ಮಾಡ್ಬೇಕಂತ ಬಂದು ನಿಲ್ಲೋದಕ್ಕೆ ಇಲ್ಲಿ ಚರ್ಚೆ ಆಯಿತು. ನಾನು ಬಂದು ಇದಕ್ಕೆ ಸೇರಿದ್ದೀನಿ. ಇವಾಗ ನನಗೂ ಆಧಾರ್ ಕಾರ್ಡ್ ಆಗಬೇಕು. ಇಲ್ಲಿ ಇದ್ದಂಥ ನನ್ನ ಅಣ್ಣ ತಮ್ಮಂದ್ರಿಗಾಯ್ತು, ನನ್ನ ತಾಯಿಯಂದರಿಗಾಯ್ತು, ನಂದು ಇದೊಂದು ಚಿಕ್ಕ ಅವಕಾಶ. ನಂದು ಇದು ಆಧಾರ್ ಕಾರ್ಡ್ ಕೊಟ್ಟರೆ ನಾನು ಒಂದು ದೊಡ್ಡ ಮಟ್ಟಿಗೆ ಹೋಗ್ತೀನಿ. ಒಂದು ಕಾಲೇಜ್ದೊಳಗೆ ಅಲ್ಲಿ ನನ್ನ ಆಧಾರ್ ಕಾರ್ಡ್ ಮಿಸ್ಟೇಕ್ ಆದರೆ ನನ್ನ ಸರ್ಸ್ಗಳು ಹೊರಗೆ ಕಳ್ಸಾತಿದ್ದಾರೆ. ನನ್ನ ಆಧಾರ್ ಕಾರ್ಡ್ ತಿದ್ದುಪಡಿ ಆಗಬೇಕಂತ ನಾನು ವಿನಂತಿ ನೀಡ್ಕೊಳ್ತೀನಿ. ಧಾರವಾಡ ಧ್ವನಿಯ ಸಂಘಟನೆಯ ನೇತೃತ್ವ ವಹಿಸಿದಂಥ ಈಶ್ವರ್ ಶಿವಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಏನೆಲ್ಲ ತೊಂದರೆ ಇದೆ, ಏನೆಲ್ಲ ಬೇಡಿಕೆಗಳಿದಾವೆ ಅನ್ನೋದನ್ನ ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಸರ್, ಏನೆಲ್ಲ ಬೇಡಿಕೆಗಳಿದಾವೆ? ಇವತ್ತಿನ ಹೋರಾಟ ಯಾವ ರೀತಿ ಸ್ವರೂಪ ತೆಗೆದುಕೊಂಡಿದೆ ಇವತ್ತು? ಸರ್, ಇವತ್ತು ನಮ್ಮ ಧಾರವಾಡದಲ್ಲಿ ಇರುವಂಥ ಏನು ಆಧಾರ್ ಕಾರ್ಡ್ ಏನು ಕೇಂದ್ರ ಐತಿ ಅದನ್ನು ಹುಬ್ಬಳ್ಳಿಗೆ ಇಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ. ಅದಕ್ಕೆ ಧಾರವಾಡ ಜಿಲ್ಲೆ ಇರೋದ್ರಿಂದ ಆ ಹುಬ್ಬಳ್ಳಿಗೆ ಇರೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೇಂದ್ರಾಡಳಿತ ಪ್ರದೇಶ ಧಾರವಾಡ. ಅದಕ್ಕಾಗಿ ಇಲ್ಲೇ ನಮ್ಮ ಧಾರವಾಡಕ್ಕೆ ಅದಕ್ಕೆ ಅದು ಆಧಾರ ಕೇಂದ್ರ ಬೇಕೇ ಬೇಕು. ಅದಕ್ಕೆ ನಾವು ಇವತ್ತು ಸಾಮೂಹಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಇನ್ನು ಅದು ಧಾರವಾಡಕ್ಕೆ ಅದು ಬರದೇ ಇದ್ರೆ ದೊಡ್ಡ ಪ್ರಮಾಣ ಉಗ್ರವಾಗಿ ನಾವು ಹೋರಾಟವನ್ನು ನಾವು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರಮುಖ ಗುರುತಿನ ಚೀಟಿ ಕೇಂದ್ರ ಸರ್ಕಾರ ಇದನ್ನು ಆಲ್ರೆಡಿ ನಿರ್ಣಯ ಮಾಡಿ ಜಾರಿಗೆ ತಂದಿರೋದ್ರಿಂದ ಎಲ್ಲರಿಗೂ ಬಡವರಾಗಲಿ ಸಾವುಕಾರಾಗಲಿ ಎಲ್ಲರೂ ಬೇಕಾಗೈತಿ. ಒಬ್ಬ ಹೆಣ್ಮಗಳಾಗಲಿ ಮನೆ ಕೆಲಸ ಬಿಟ್ಕೊಂಡು ಒಂದು ದಿವಸ ನಿಲ್ಬೇಕು. ಈಗ ಆಧಾರ್ ಕೇಂದ್ರ ಧಾರವಾಡ ಆಗಿದ್ದು ಹುಬ್ಳಿ ತೊಗೊಂಡು ಹಾಕ್ತೀರಿ, ಅಲ್ಲಿ ಕೆಲಸ ಒತ್ತಡ ಜಾಸ್ತಿ ಆಗಿ ಒಂದು ದಿವಸ ಆಗೋ ಕೆಲಸ 2 ದಿವಸ ಹೋಗ್ತದೆ. ಒಬ್ಬ ಬಡ ಮನುಷ್ಯ ಒತ್ತು ನಿರ್ಗತಿಗಿರ್ತಾರೆ, ಎಲ್ಲ ಇರ್ತಾರೆ, ಅವರು ಆಧಾರ್ ಕಾರ್ಡ್ ಮಾಡಿಸ್ಲೇಬೇಕಾಗೈತಿ. ಒಂದು ದಿವಸ ಪಗಾರ ಹೋಗ್ತೈತಿ. ಮತ್ತು ಮೇಲೆ 50 ರೂಪಾಯಿ ಮುಗಿ ಕೆಲಸ 300 ರೂಪಾಯಿ ಕೆಲಸ ಮಾಡ್ಕೋರು. ಯಾಕಂದ್ರೆ ಹೋಗಿ ಊಟಕ್ಕೆ ಅವ್ರ ಮಂದಿ ಮಕ್ಕಳು ಕರ್ಕೊಂಡು ಹೋಗಿರ್ತಾರೆ. ಹೋಗೋ ಬರೋ ಖರ್ಚು ಯಾರು ನೋಡ್ಕೋತಾರೆ? ಎಲ್ಲ ಬಡವರಿಗೆ ಅನುಕೂಲ ಆಗ್ಬೇಕಂತಂದ್ರೆ ಅದೆಲ್ಲ ತಾಲೂಕು ಕೇಂದ್ರೊಳಗೆ ಈಗಾಗಲೇ ಹೇಳಿದಾರೆ ನಮ್ಮ ಹಿರಿಯರ ಎಲ್ಲ ತಾಲೂಕು ಕೇಂದ್ರ ಆಗಬೇಕದು. ಯಾಕಂದರೆ ಈ ಧಾರವಾಡಕ್ಕೆ ಸಿಟಿಗೆ ಸಂಬಂಧಪಟ್ಟಂಗೆ 50 ಕಿಲೋಮೀಟರ್ ದೂರದಿಂದ ಮಂದಿ ಬರ್ತಾರೆ. ಎಲ್ಲ ಬಡವ್ರ ಮಂದಿಗೆ ಹೆಲ್ಪ್ ಆಗೋದ್ರಿಂದ ಧಾರವಾಡದಿಂದ ಹುಬ್ಳಿಗೆ ಶಿಫ್ಟ್ ಮಾಡಿದಿರಿ. ಇದು ತೀರಾ ಅನ್ಯಾಯ ಆಗೈತಿ ಮತ್ತು ಬಡವರಿಗೆ ಇದು ಭಾಳ ವಜ್ಜೆ ಆಗ್ತದೆ ಹೋಗ್ಬರೋದು. ಹಾಗಾಗಿ ಯಾವುದೇ ಕಾರಣ ವಿನಾಕಾರಣ ಯಾವುದೋ ಕ್ಷುಲ್ಲಕ ಕಾರಣ ಕೊಡದೇನೆ ಈ ಕೇಂದ್ರನ ಆಧಾರ್ ಸೇವಾ ಕೇಂದ್ರನ ಕಂಟಿನ್ಯೂ ಮಾಡಿರಿ. ಆಮೇಲೆ ಇಲ್ಲಿ ಬರುವಂಥ ಬಡವ ಮಕ್ಕಳಿಗೆ, ಬಡವ ಹೆಣ್ಮಕ್ಳಿಗಾಗಲಿ ಎಲ್ಲರಿಗೂ ಆಧಾರ್ ಕಾರ್ಡ್ ಬೇಕಾದ್ರಿಂದ ಯಾವುದೇ ರೀತಿಯಿಂದ ಬಂದ್ ಮಾಡೋಕೆ ಹೋಗಬೇಡ್ರಿ. ಇದನ್ನು ಚಾಲನೆಯಲ್ಲಿ ಇಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಆಗ್ರಹವಾಗಿ ಈ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಚೇತಾವಣೆ ನಾವು ಕೊಡ್ತಾ ಇದ್ದೀವಿ. ಧಾರವಾಡ ಜಿಲ್ಲಾ ಕೇಂದ್ರದೊಳಗೆ ಇಡೋದ್ರಿಂದ ಒಂದು ಜಿಲ್ಲೆಗೂ ಮಹತ್ವ ಬರುತ್ತೆ, ಧಾರವಾಡಕ್ಕೂ ಒಂದು ಅತ್ಯಂತ ಮಹತ್ವ ಬರುವಂಥದ್ದು. ಈಗ ಸರ್ಕಾರ ದಿಢೀರ್ ಅಂತ ಹೇಳ್ಕೊಂಡು ಹುಬ್ಬಳ್ಳಿಗೆ ಹೋಗ್ಬಿಟ್ರೆ ಹುಬ್ಬಳ್ಳಿ ಅಂತ ಏನು ಜಿಲ್ಲಾ ಕೇಂದ್ರ ಧಾರವಾಡ ಇರೋದ್ರಿಂದ ಹುಬ್ಬಳ್ಳಿ ಕಳಿಸುವಂಥದ್ದು ಏನು ಅವಶ್ಯಕತೆ ಇರ್ತಿರ್ಕಿಲ್ಲ. ಯಾಕಂದ್ರೆ ಈ ಕೇಂದ್ರಕ್ಕೆ ಬರುವಂಥವ್ರು ಸುಮಾರು ಸವದತ್ತಿಂದ ಬರ್ತಾರೆ. ಸವದತ್ತಿ ಸುತ್ತಮುತ್ತಲಿಂದನೂ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೋ. ಈ ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ಸುಮಾರು ಒಂದು 65-70 ಕಿಲೋಮೀಟರ್ ದೂರ ಆಕತಿ. ಈ ನಮ್ಮ ಊರುಗಳನ್ನ 50 ಕಿಲೋಮೀಟರ್ ಅಕ್ಕ ಹುಬ್ಬಳ್ಳಿಗೆ, ನಮ್ಮ ಊರಿಗೆ. ಇಂಥದ್ರಿಂದ ನಾವು ಗಡಿ ಭಾಗದೊಳಗೆ ಇರೋದ್ರಿಂದ ದೂರ ಆಕತಿ. ಅದನ್ನು ಮಾಡೋದು ಯೋಗ್ಯ ಅಲ್ಲ. ಜಿಲ್ಲಾ ಕೇಂದ್ರದೊಳಗೆ ಏನು ಕಾರ್ಯನಿರ್ವಹಿಸುತ್ತಿತ್ತು ಅದನ್ನೆಲ್ಲ ಮಾಡಬೇಕು. ಮತ್ತು ಸರ್ಕಾರಕ್ಕೆ ಇಚ್ಛಾಶಕ್ತಿ ಇತ್ತಂತಾರೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಪ್ರತಿ ತಾಲೂಕಿನ ತಾಲೂಕಾ ಕೇಂದ್ರದೊಳಗೆ ಒಂದೊಂದು ಆಧಾರ್ ಕೇಂದ್ರ ಅಂತ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಈಗ ಅದು ಭಾಳ ಅವಶ್ಯಕತೆ ಐತೆ. ಆಧಾರ್ ಕಾರ್ಡ್ ಮಾಡಿಸ್ಕೊರಿ ಅಂತಾರೆ ಸರ್ಕಾರನ ಪದೇ ಅಪ್ಡೇಟ್ ಮಾಡಿಸ್ಕೊಳ್ಳುವಂಥ ವಿವಿಧ ಇಲಾಖೆಗಳಿಗೆ ಹೇಳೋದ್ರಿಂದ ಅದ್ರ ಭಾಳ ಅವಶ್ಯಕತೆ ಐತಿ. ದಯಮಾಡಿ ಸರ್ಕಾರಗಳು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಈ ಒಂದು ಸಮಸ್ಯೆನ ಬಹುಬೇಗ ನಿವಾರಣೆ ಮಾಡಬೇಕು. ಮತ್ತು ಜಿಲ್ಲಾಡಳಿತ ಏನು ಗೊತ್ತಾಗದಂಗೆ ಈ ರೀತಿ ವಿವಿಧ ಇಲಾಖೆಗಳನ್ನು ಕೂಡ ಸ್ಥಳಾಂತರ ಮಾಡುವ ಒಂದು ಹುನ್ನಾರ ನಡೆದೈತಿ. ಅದಕ್ಕೆ ದಯಮಾಡಿ ಈ ರೀತಿ ಯಾವುದೇ ಇಲಾಖೆಗಳನ್ನ ಹುಬ್ಬಳ್ಳಿಗೆ ಶಿಫ್ಟ್ ಮಾಡೋದು ಆದರೆ ನಾವು ಪೂರ ಖಂಡಿಸ್ತೇವೆ. ಹುಬ್ಬಳ್ಳಿಗೂ ಮಾಡಲಿ ಬ್ಯಾಡ ಅಂತ ನಾವೇನು ಹೇಳೋದಿಲ್ಲ. ಆದ್ರೆ ಧಾರವಾಡ ಬಿಟ್ಟು ಅಲ್ಲಿ ಮಾಡಬಾರ್ದು ಅಷ್ಟೇ.
ಎಲ್ಲ ತಾಲೂಕಾ ಕೇಂದ್ರಗಳಿಗೂ ಮಾಡಲಿ ಅವರು. ಧಾರವಾಡ ಜಿಲ್ಲಾ ಕೇಂದ್ರ ಆಗೈತಿ ಇದು. ಧಾರವಾಡ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಧಾರವಾಡದಲ್ಲಿ ಸುತ್ತಮುತ್ತ 50 ಕಿಲೋಮೀಟರ್ ಇಂದ ಪ್ರತಿಯೊಂದು ಹಳ್ಳಿಯಿಂದ ಬರ್ತಾರೆ. ಇಲ್ಲಿ ಧಾರವಾಡ ಗ್ರಾಮೀಣ ಆಯ್ತು, ಅಳ್ಳಾವರ ಆಯ್ತು, ಕಲ್ಗಟ್ಟಿಗೆ ಆಯ್ತು, ಎಲ್ಲ ಸುತ್ತಮುತ್ತಿನ ಎಲ್ಲ ಹಳ್ಳಿಗಳಿಂದ ಇಲ್ಲಿ ಬರ್ತಾರೆ. ಇಲ್ಲಿ ವೃದ್ಧರು ಬರ್ತಾರ, ಆಮೇಲೆ ಹಳ್ಳಿಯಿಂದ ಹಳ್ಳಿ ಹೆಣ್ಮಕ್ಳು ಬರ್ತಾರೆ, ಸಣ್ಣ ಮಕ್ಕಳು ಬರ್ತಾರೆ. ಏನಾರ ಒಂದು KYC ಅಪ್ಡೇಟ್ ಮಾಡೋದಿರ್ತದೆ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದಿರ್ತದೆ, ಆಮೇಲೆ ಫೋನ್ ನಂಬರ್ ಚೇಂಜ್ ಮಾಡೋದಿರ್ತದೆ. ಎಲ್ಲ ಒಂದೊಂದು ಏನಿದ್ರು ಆಧಾರ್ ಕಾರ್ಡ್ದಿಂದಾನೇ ಎಲ್ಲ ಮಾಡುವಂಥ ಕೆಲಸಗಳು ಇರ್ತಾವೆ. ಈಗ ಏನು ಮಾಡ್ತಾರೆ, ಇದು ನಮ್ಮ ಹುಬ್ಬಳ್ಳಿ ಒಂದು ತಾಲೂಕದು, ಇದು ನಮ್ಮ ಧಾರವಾಡ ಜಿಲ್ಲಾ ಕೇಂದ್ರ. ಇದು ಇಲ್ಲೇನೆ ನಮ್ಮ ಆಧಾರ್ ಸೇವಾ ಕೇಂದ್ರ ಇರಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಆಧಾರ್ ಕಾರ್ಡ್ ಕೇಂದ್ರ ಬಿಂದುವಾಗಿತ್ತು. ಹೋರಾಟದ ಮುಖಾಂತರ DC ಕಚೇರಿಯವರೆಗೆ ಒಂದು ಹೋರಾಟದ ಸ್ವರೂಪವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಸಾಮಾಜಿಕ ಹೋರಾಟಗಾರ ಬಸವರಾಜ್ ಜಾಧವ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಹೋರಾಟವನ್ನ ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿಯವರೆಗೆ ಹೋಗ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ಬಸವರಾಜ್ ಅವರು ಹೇಳ್ತಾರೆ. ಸರ್, ಎಲ್ಲಿಂದ ಈಗ ಪ್ರಾರಂಭ ಮಾಡಿದ್ರಿ, ಎಲ್ಲಿಯವರೆಗೆ ನಿಮ್ಮ ಹೋರಾಟದ ಸ್ವರೂಪ? ಇವತ್ತಿನ ದಿನ ನಾವು ಶನಿವಾರದ ಕರೆ ಕೊಟ್ಟಿದ್ವಿ. ಇದೇನು ಆಧಾರ್ ಕಾರ್ಡ್ ಕೇಂದ್ರವನ್ನು ಹುಬ್ಬಳ್ಳಿಗೆ ಸ್ಥಳಾಂತರ ಏನು ಮಾಡಿದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಂತ ನಿರ್ಣಯ ತಗೊಂಡಿದ್ವಿ. ಅದೇ ರೀತಿ ಇವತ್ತು ಮತ್ತು ಧಾರವಾಡ ಧ್ವನಿ ಇರ್ಬೋದು, ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಅವರು ಇರ್ಬೋದು, JDS ಇರ್ಬೋದು, ಎಲ್ಲ ಪಕ್ಷಾತೀತವಾಗಿ JDU ಸದಕ್ಕಿರ್ಬೋದು, ಎಲ್ಲರೂ ಕೂಡಿಸಿ ಇವತ್ತು ಎಲ್ಲರೂ ಇಲ್ಲಿ ಕೂಡಿದ್ವಿ. ಒಮ್ಮೆ ಈಗಲೇ ಮತ್ತೇನಂದ್ರೆ ಎಲ್ಲರೂ ಧಾರವಾಡದ ಧ್ವನಿ ಇರ್ಬೋದು ಎಲ್ಲರೂ ಕೂಡಿದಾಗ ಇಲ್ಲಿಂದ ಒಂದು DC ಆಫೀಸ್ ಮಠ ಧಾರವಾಡ ಧ್ವನಿ ಸಂಘಟನೆ ಇರ್ಬೋದು, ಎಲ್ಲ ರೀತಿಯಿಂದ ಎಲ್ಲರೂ ಕೂಡಿಸ್ಕೊಂಡು ಎಲ್ಲರೂ ಕೂಡಿದಾಗ ಎಲ್ಲ ಹೋರಾಟಗಾರರು ಕೂಡಿಸಿ ಧಾರವಾಡ DC ಆಫೀಸ್ ಮಠನೂ ಪಾದಯಾತ್ರೆಗೆ ಮುಖಾಂತರ ನಾವು ಆಧಾರ್ ಕೇಂದ್ರ ಧಾರವಾಡ ಕಡೆ ಬೇಕಂತನ್ನುವಂಥ ನಿಟ್ಟಿನಾಗ ಏನು ಹೋರಾಟ ಮಾಡ್ತೀವಿ ಅದನ್ನು DC ಆಫೀಸ್ ಮಠ ಮೆರವಣಿಗೆ ಪಾದಯಾತ್ರೆ ಮುಖಾಂತರ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿವಿ. ಅದೇ ರೀತಿ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟಂಥ ಜಿಲ್ಲಾ ಉಸ್ತುವಾರಿಗಳಿರ್ಬೋದು, ಸಂಬಂಧಪಟ್ಟಂಥ ಕೇಂದ್ರ ಸಚಿವರು ಇರ್ಬೋದು, ದಯವಿಟ್ಟು ತಾವೇನು ತಾಲೂಕು ಮಟ್ಟದಾಗ ಮಾಡಿದ್ದೀರಾ ಆ ತಾಲೂಕು ಮಟ್ಟದ ಆಧಾರ್ ಕಾರ್ಡ್ ಕೇಂದ್ರವನ್ನು ಕೇಂದ್ರ ಕಚೇರಿ ಆದಂಥ ಧಾರವಾಡದಲ್ಲಿ ಮಾಡ್ಬೇಕಂತೇಳಿ ನಮ್ಮದೊಂದು ವಿನಂತಿ. ಇಲ್ಲವಾದಲ್ಲಿ ಮುಂದೆ ಧಾರವಾಡದಲ್ಲಿ ಇರ್ಬೋದು, ಎಲ್ಲ ಧಾರವಾಡದ ಸಮಸ್ತ ಎಲ್ಲ ಸಂಘಟನೆಗಳಿರ್ಬೋದು, ಎಲ್ಲ ಕೂಡಿ ಸಮೇತ ಧಾರವಾಡ ಬಂದ್ ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಈಗ ನೇರವಾಗಿಯೇ ಜಿಲ್ಲಾ ಕಚೇರಿಗೆ ಹೋಗುವಂಥ ಹೋರಾಟಗಾರರು ಇಲ್ಲಿ ಬರ್ತಾ ಇರುವಂಥ ಸಂಪೂರ್ಣವಾದ ದೃಶ್ಯವನ್ನು ನಾವು ನೋಡ್ತಾ ಇರುವಂಥದ್ದು. ಜಿಲ್ಲಾ ಕಚೇರಿಗೆ ಹೋಗಿ ತಮ್ಮ ಬೇಡಿಕೆಗಳನ್ನು ಮನವಿಯನ್ನು ಕೊಡ್ತಾರೆ. ಅಲ್ಲಿ ಕೊಟ್ಟು ತಮ್ಮ ಸಂಪೂರ್ಣವಾದ ಬೇಡಿಕೆಗಳನ್ನು ಮುಂದಿಡ್ತಾರೆ. ಹಾಗಾದರೆ ಇಲ್ಲಿ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗಿರುವಂಥದ್ದು ಒಂದು ಏನು ಆಧಾರ ಕೇಂದ್ರವಾಗಿತ್ತು, ಅದರ ಸಂಪೂರ್ಣ ಬೇಡಿಕೆಗಳನ್ನು ಇಡುವಂಥ ಒಂದು, ಹೀಗಾಗಿ ಜಿಲ್ಲಾ ಆಡಳಿತ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುಬ್ರೀತ್ ಜೊತೆ ಜಾಫರ್ ನದಾಬ್, ರಾಜ್ಯ ಸಮಾಚಾರ, ಧಾರವಾಡ.